ಶೋಗಳಲ್ಲಿ ಪಂಚ್ ಡೈಲಾಗ್ ಹೊಡೆಯುವ ಮೂಲಕ ಸಖತ್ ಫೇಮಸ್ ಆಗಿ ಬಂದು ಇದೀಗ ಬಿಗ್ ಬಾಸ್ ಶೋನಲ್ಲಿಯೂ ಸ್ಪರ್ಧಿಯಾಗಿ ಮಿಂಚುತ್ತಿದ್ದಾರೆ ಗಿಲ್ಲಿ ನಟ. ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ದಿ ಡೆವಿಲ್ ಸಿನಿಮಾದಲ್ಲಿಯೂ ಮುಖ್ಯ ಪಾತ್ರವೊಂದರಲ್ಲಿ ಗಿಲ್ಲಿ ನಟಿಸಿದ್ದು ಸಿನಿಮಾ ರಿಲೀಸ್ಗೆ ಕೆಲವೇ ದಿನಗಳು ಬಾಕಿ ಇದೆ. ಹೀಗಿರುವಾಗ ಗಿಲ್ಲಿ ನಾಯಕನಾಗಿ ನಟಿಸಿರುವ ಸೂಪರ್ ಹಿಟ್ ಸಿನಿಮಾ ಬಿಡುಗಡೆಗೆ ತಯಾರಿಯಾಗಿ ನಿಂತಿದೆ. ವಿಜಯಾನಂದ್ ನಿರ್ದೇಶನದ ಈ ಸಿನಿಮಾದ ಟೀಸರ್ ಇದೀಗ ರಿಲೀಸ್ ಆಗಿದೆ. ಇತ್ತೀಚೆಗೆ ನಡೆದ ಪ್ರೆಸ್ ಮೀಟ್ ಮೂಲಕ ಚಿತ್ರತಂಡ ಒಟ್ಟಾರೆ ಸಿನಿಮಾದ ಬಗೆಗಿನ ಒಂದಷ್ಟು ಮಹತ್ವದ ವಿಚಾರಗಳನ್ನು ಹಂಚಿಕೊಂಡಿದೆ. ಹೀಗೆ ರಿಲೀಸ್ ಆಗಿರುವ ಸೂಪರ್ ಹಿಟ್ ಟೀಸರ್ ಸೂ ಫ್ರಮ್ ಸೋ ನಂತರದಲ್ಲಿ ಮತ್ತೊಂದು ಮಟ್ಟದ ಕಾಮಿಡಿಯ ಮೂಲಕ ಸಂಚಲನ ಸೃಷ್ಟಿಸುವ ಎಲ್ಲಾ ಲಕ್ಷಣಗಳು ದಟ್ಟವಾಗಿ ಕಾಣಿಸುತ್ತಿವೆ. ಸಾಮಾನ್ಯವಾಗಿ ಸಿನಿಮಾ ಬಿಡುಗಡೆಯಾದ ನಂತರ ಸೂಪರ್ ಹಿಟ್ ಆಗೋದು ವಾಡಿಕೆ. ಆದರೆ ಈ ಸಿನಿಮಾದ ಶೀರ್ಷಿಕೆಯೇ ಸೂಪರ್ ಹಿಟ್ ಅನ್ನೋದು ಸಖತ್ ಇಂಟರೆಸ್ಟಿಂಗ್. ರನ್ನಿಂಗ್ ಸಕ್ಸಸ್ಫುಲಿ ಎಂಬ ಟ್ಯಾಗ್ಲೈನ್ ಕೂಡ ಅದಕ್ಕಿದೆ. ಹೀಗೆ ಟೈಟಲ್ ಮೂಲಕವೇ ಗಮನ ಸೆಳೆದಿದ್ದ ಈ ಸಿನಿಮಾದ ಟೈಟಲ್ ಹುಟ್ಟಿದ್ದೇಗೆ ಎಂಬುದರ ಬಗ್ಗೆ ನಿರ್ದೇಶಕ ವಿಜಯಾನಂದ ಹಂಚಿಕೊಂಡಿದ್ದಾರೆ. ಸಾಕಷ್ಟು ಏಳುಬೀಳು ಕಂಡಿದ್ದ ಈ ಸಿನಿಮಾ ನಿರ್ಮಾಪಕರಾದ ಜಿ ಉಮೇಶ್ ಅವರು ಸೂಪರ್ ಹಿಟ್ ಸಿನಿಮಾವನ್ನ ನಿರ್ಮಾಣ ಮಾಡುವ ಕನಸು ಹೊಂದಿದ್ರಂತೆ. ಈ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡಿದ್ದ ನಿರ್ದೇಶಕರು ಕಥೆಗೂ ಹೊಂದಿಕೆಯಾಗೋದ್ರಿಂದ ಅದನ್ನೇ ಶೀರ್ಷಿಕೆಯಾಗಿಟ್ಟಿರುವುದಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಯಶ್ ನಟನೆಯ ಬಹುನಿರೀಕ್ಷಿತ ಟಾಕ್ಸಿಕ್ ಚಿತ್ರದ ಚಿತ್ರೀಕರಣ ಮುಗಿಯುವ ಹಂತದಲ್ಲಿದ್ದು ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಇದೀಗ ಸಂಕಲನ ಕಾರ್ಯ ನಡೀತಾ ಇದೆ. ಯಶ್ ನಾಯಕನಾಗಿ ನಟಿಸ್ತಾ ಇರುವ ಈ ಚಿತ್ರವನ್ನ ಗೀತು ಮೋಹನ್ ದಾಸ್ ನಿರ್ದೇಶಿಸಿದ್ದಾರೆ. ಚಿತ್ರಕ್ಕೆ ರಾಜೀವ್ ರವಿ ಅವರ ಛಾಯಾಗ್ರಹಣ ಮತ್ತು ಜೆ ಪೆರ್ರಿ ಅವರ ಸಾಹಸ ದೃಶ್ಯ ಸಂಯೋಜನೆ ಇದೆ. ಚಿತ್ರದ ಉಳಿದ ವಿವರಗಳ ಬಗ್ಗೆ ಚಿತ್ರತಂಡ ಯಾವುದೇ ಮಾಹಿತಿ ನೀಡಿಲ್ಲ. ಆದಾಗ್ಯೂ ಸಂಗೀತ ನಿರ್ದೇಶಕರ ಬಗ್ಗೆ ಹಲವಾರು ಊಹಾಪೋಹಗಳಿದ್ವು. ಆರಂಭಿಕವಾಗಿ ಜೆರೆಮಿ ಸ್ಟಾಕ್, ಚರಣ್ ರಾಜ್ ಮತ್ತು ಅನಿರುದ್ಧ್ ರವಿಚಂದರ್ ಅವರಂತಹ ಹೆಸರುಗಳು ಕೇಳಿ ಬಂದಿದ್ವು. ಆದಾಗ್ಯೂ ವಿಶ್ವಾಸಾರ್ಹ ಮೂಲಗಳು ರವಿ ಬಸ್ರೂರ್ ಅವರನ್ನ ಟಾಕ್ಸಿಕ್ ಚಿತ್ರಕ್ಕೆ ಸಂಗೀತ ಸಂಯೋಜಕರಾಗಿ ಅಂತಿಮಗೊಳಿಸಲಾಗಿದೆ ಅಂತ ಸೂಚಿಸುತ್ತವೆ. ರವಿ ಬಸ್ರೂರ್ ಕೆಜಿಎಫ್, ಸಲಾರ್, ಭಾಗ 1, ಕದನ ವಿರಾಮ ಮತ್ತು ಮಾರ್ಕೋ ಚಿತ್ರಗಳಲ್ಲಿ ಕೆಲಸ ಮಾಡಿದ ಖ್ಯಾತಿ ಗಳಿಸಿದ್ದಾರೆ. ವರದಿಗಳ ಪ್ರಕಾರ ರವಿ ಚಿತ್ರದ ಧ್ವನಿ ಪಥದಲ್ಲಿ ಪೂರ್ಣ ಸಮಯ ಕೆಲಸ ಮಾಡುತ್ತಿದ್ದಾರೆ. ಯಶ್ ಮತ್ತು ತಂಡವು ಆಗಾಗ್ಗೆ ಅವರ ಸ್ಟುಡಿಯೋಸ್ಗೆ ಭೇಟಿಯನ್ನ ನೀಡುತ್ತಿದೆ. ರವಿ ಬಸ್ರೂರ್ ಅವರು ಈ ಹಿಂದೆ ಚಿತ್ರಕ್ಕಾಗಿ ಒಂದು ಗ್ಲಿಮ್ಸ್ ವಿಡಿಯೋದಲ್ಲಿ ಕೆಲಸ ಮಾಡಿದ್ರು. ಆದರೆ ಇದೀಗ ಅವರು ಇಡೀ ಚಿತ್ರಕ್ಕೆ ಸಂಗೀತ ಸಂಯೋಜಿಸುತ್ತಿದ್ದಾರೆ ಎನ್ನಲಾಗಿದೆ. ಕನ್ನಡದ ಹೊರತಾಗಿ ಟಾಕ್ಸಿಕ್ ಅನ್ನ ಇಂಗ್ಲಿಷ್ನಲ್ಲಿ ಏಕಕಾಲದಲ್ಲಿ ಚಿತ್ರೀಕರಿಸಲಾಗ್ತಾ ಇದೆ. ಅಲ್ಲದೆ ಹಿಂದಿ, ತೆಲುಗು, ತಮಿಳು ಮತ್ತು ಮಲಯಾಳಂನಂತಹ ಇತರ ಭಾಷೆಗಳಿಗೂ ಡಬ್ ಮಾಡಲಾಗುವುದು. ಇದರೊಂದಿಗೆ ರವಿ ಬಸ್ರೂರ್ ಪ್ರಮುಖ ಹಾಲಿವುಡ್ ಸ್ಟುಡಿಯೋಗಳೊಂದಿಗೂ ಕೆಲಸ ಮಾಡ್ತಿದ್ದಾರೆ ಅಂತ ವರದಿಯಾಗಿದೆ. ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ರಿಲೀಸ್ ಸನಿಹಕ್ಕೆ ಬರ್ತಿದೆ. ಇನ್ನು 10 ದಿನಗಳು ಕಳೆದ್ರಾಯ್ತು ಚಿತ್ರ ರಿಲೀಸ್ ಆಗ್ತಾ ಇದೆ. ಆದರೆ ಈ ಚಿತ್ರ ರಿಲೀಸ್ಗೆ ರೆಡಿಯಾದ್ರೂ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಇದ್ದೇ ಇದೆ. ಅದರಲ್ಲಿ ಚಂದು ವಿಚಾರವೂ ಒಂದಾಗಿದೆ. ದರ್ಶನ್ ಅಳಿಯ ಚಂದು ಈ ಚಿತ್ರದಲ್ಲಿ ನಟಿಸಬೇಕಿತ್ತು. ಆದರೆ ಸಡನ್ ಆಗಿಯೇ ಚಂದು ಚಿತ್ರದಿಂದ ಹೊರಬಂದ್ರು. ಈ ವಿಚಾರ ಭಾರಿ ಸುದ್ದಿಯಾಗಿತ್ತು. ಇದಕ್ಕೆ ಡೈರೆಕ್ಟರ್ ಮಿಲನ ಪ್ರಕಾಶ್ ಈಗ ಉತ್ತರ ಕೊಟ್ಟಿದ್ದಾರೆ. ದರ್ಶನ್ ಅಳಿಯ ಚಿತ್ರದಿಂದ ಹೊರಬಂದಿರೋದು ನಿಜವೇ ಆಗಿತ್ತು. ಈ ಒಂದು ಚಿತ್ರದಲ್ಲಿ ಇನ್ನು ಮುಂದೆ ಚಂದು ಇರೋದಿಲ್ಲ ಅನ್ನೋದೇ ನಿಜವೇ ಆಗಿತ್ತು. ಆದರೆ ಈ ಒಂದು ನಿರ್ಧಾರವನ್ನ ದರ್ಶನ್ ತೆಗೆದುಕೊಂಡಿದ್ರು. ಸಿನಿಮಾ ತಂಡದೊಂದಿಗೇನೂ ಚರ್ಚೆ ಆಗಿತ್ತು. ಸಿನಿಮಾದಲ್ಲಿ ಚಂದು ಇರೋದಿಲ್ಲ, ಆತನನ್ನ ಲಾಂಚ್ ಮಾಡುವ ಪ್ಲಾನ್ ಇತ್ತು. ಹಾಗಾಗಿಯೇ ಡೆವಿಲ್ ಚಿತ್ರದಲ್ಲಿ ಚಂದು ನಟಿಸಲಿಲ್ಲ ಅನ್ನೋದನ್ನ ಡೈರೆಕ್ಟರ್ ಮಿಲನ ಪ್ರಕಾಶ್ ಈಗ ಹೇಳ್ಕೊಂಡಿದ್ದಾರೆ. ದರ್ಶನ್ ಅಳಿಯ ಚಂದುನನ್ನ ಲಾಂಚ್ ಮಾಡುವ ಪ್ಲಾನ್ ಇದೆ. ಹೀರೋ ಆಗಿಯೇ ಇಂಡಸ್ಟ್ರಿಗೆ ಬರ್ತಾರೆ. ಹಾಗಾಗಿಯೇ ಡೆವಿಲ್ ಚಿತ್ರದಲ್ಲಿ ಚಂದು ನಟನೆ ಮಾಡಲಿಲ್ಲ. ಅದು ಬಿಟ್ರೆ ಬೇರೇನೂ ಇಲ್ಲ. ದರ್ಶನ್ ಈ ಬಗ್ಗೆ ಚರ್ಚೆ ಮಾಡಿದ್ರು. ಹಾಗಾಗಿಯೇ ಚಂದು ಈ ಚಿತ್ರದಲ್ಲಿ ನಟಿಸಲಿಲ್ಲ ಅನ್ನುವ ಅರ್ಥದಲ್ಲಿಯೇ ಪತ್ರಕರ್ತರ ಪ್ರಶ್ನೆಗೆ ಮಿಲನ ಪ್ರಕಾಶ್ ಡೆವಿಲ್ ಚಿತ್ರದ ಪತ್ರಿಕಾಗೋಷ್ಠಿಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಮರ್ಡರ್ ಮಿಸ್ಟ್ರಿ ಕಥಾ ಹಂದರವಿರುವ ಕೌಂತೆಯ ಚಿತ್ರದಲ್ಲಿ ಮನೋರಂಜನ್ ರವಿಚಂದ್ರನ್ ಖಳನಾಯಕನಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಬಿಕೆ ಚಂದ್ರಹಾಸ ಕಥೆ, ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳ್ತಾ ಇರುವ ಚಿತ್ರದ 70% ಚಿತ್ರೀಕರಣ ಮುಕ್ತಾಯಗೊಂಡಿದೆ ಅಂತ ಚಿತ್ರತಂಡ ಹೇಳಿದೆ. ಅಚ್ಯುತ್ ಕುಮಾರ್ ಪ್ರಮುಖ ಪಾತ್ರದಲ್ಲಿರುವ ಚಿತ್ರ ಮೈಸೂರಿನ ಸುತ್ತಮುತ್ತ ಚಿತ್ರೀಕರಣಗೊಳ್ತಾ ಇದೆ. ಈ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಸಕಾರಾತ್ಮಕ ಪಾತ್ರದಲ್ಲಿ ಕಾಣಿಸಿಕೊಂಡ್ರೆ ಇದೇ ಮೊದಲ ಬಾರಿಗೆ ಮನೋರಂಜನ್ ಖಳನ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಅವರ ಗೆಟಪ್ ಸಹ ಭಿನ್ನವಾಗಿದ್ದು ಯಾಕಾಗಿ ಅವರು ಈ ಪಾತ್ರ ನಿಭಾಯಿಸುತ್ತಿದ್ದಾರೆ ಎಂಬುದನ್ನು ಚಿತ್ರದಲ್ಲಿಯೇ ನೋಡಬೇಕು ಎಂದಿದ್ದಾರೆ ನಿರ್ದೇಶಕ. ಶರಣ್ಯ ಶೆಟ್ಟಿ ಚಿತ್ರದ ನಾಯಕಿ. ಅಚ್ಯುತ್ ಕುಮಾರ್ ಮಗಳ ಪಾತ್ರದಲ್ಲಿ ಶರಣ್ಯ ಕಾಣಿಸಿಕೊಂಡಿದ್ದಾರೆ. ಮನೋರಂಜನ್ಗೆ ಜೋಡಿಯಾಗಿ ಅನನ್ಯ ರಾಜಶೇಖರ್ ನಟಿಸುತ್ತಿದ್ದಾರೆ. ಎಸಿಪಿಯಾಗಿ ಪ್ರಿಯಾಂಕಾ ತಿಮೇಶ್ ಕಾಣಿಸಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗವು ಪ್ರಸಿದ್ಧ ಕುಟುಂಬದಿಂದ ಬಂದ ಹೊಸ ಪ್ರತಿಭೆಯನ್ನ ಸ್ವಾಗತಿಸಲು ಸಜ್ಜಾಗಿದೆ. ನಟ ಅರ್ಜುನ್ ಸರ್ಜಾ ಅವರ ಮಾವ ರಾಜೇಶ್ ಅವರ ಮೊಮ್ಮಗ ಸಾಯಿನಂದ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡುತ್ತಿದ್ದಾರೆ. ರಾಜೇಶ್ ಅವರ ಮೊಮ್ಮಗ ಸಾಯಿನಂದ್ ಅಭಿನಯದ ಮುಜುಗರ ಚಿತ್ರವು ಇತ್ತೀಚೆಗೆ ಪ್ರಾರಂಭವಾಯಿತು. ಶಾಂತಾ ಶ್ರೀನಿವಾಸ್ ನಿರ್ಮಿಸುತ್ತಿರುವ ಈ ಚಿತ್ರವನ್ನ ತರುಣ್ ಎನ್ ನಿರ್ದೇಶಿಸುತ್ತಿದ್ದಾರೆ. ಚಿತ್ರದ ಮೊದಲ ಸನ್ನಿವೇಶಕ್ಕೆ ಪ್ರಮೋದ್ ಶೆಟ್ಟಿ ಆರಂಭ ಫಲಕ ತೋರಿಸಿದ್ರು. ನಿರ್ಮಾಪಕಿ ಶಾಂತಾ ಶ್ರೀನಿವಾಸ್ ಕ್ಯಾಮೆರಾ ಚಾಲನೆ ಮಾಡಿದ್ರು. ನನ್ನ ತಾತ ರಾಜೇಶ್ ಯಾವಾಗಲೂ ನನಗೆ ಸ್ಫೂರ್ತಿ. ಅವರು ಇಂದು ಬದುಕಿದಿದ್ರೆ ತುಂಬಾ
ಹೆಮ್ಮೆ ಪಡ್ತಾ ಇದ್ರು. ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಟೆಂಟ್ ಶಾಲೆಯಲ್ಲಿ ನಟನಾ ಕೋರ್ಸ್ ಪೂರ್ಣಗೊಳಿಸಿದ್ದೇನೆ. ನಾಯಕನಾಗಿ ಇದು ನನ್ನ ಮೊದಲ ಚಿತ್ರ. ಈ ಅವಕಾಶಕ್ಕಾಗಿ ನಿರ್ಮಾಪಕ ಮತ್ತು ನಿರ್ದೇಶಕರಿಗೆ ನಾನು ಕೃತಜ್ಞನಾಗಿದ್ದೇನೆ ಅಂತ ಸಾಯಿನಂದ್ ಹೇಳಿದ್ದಾರೆ. ನನಗೆ ಚಲನಚಿತ್ರೋದ್ಯಮದೊಂದಿಗೆ 20 ವರ್ಷಗಳ ಒಡನಾಟವಿದೆ. ನಾಗಾಭರಣ, ಅನಂತರಾಜು, ಅಮರ್ ಮತ್ತು ಕಾಂತಿ ಭರತ್ ಅವರಂತಹ ದಿಗ್ಗಜರ ನಿರ್ದೇಶನದಲ್ಲಿ ಕೆಲಸ ಮಾಡಿದ್ದೇನೆ. ಮುಜುಗರ ನನ್ನ ಮೊದಲ ಸ್ವತಂತ್ರ ನಿರ್ದೇಶನದ ಪ್ರಾಜೆಕ್ಟ್ ಆಗಿದೆ. ಈ ಕಥೆ ಕಾಫಿ ಎಸ್ಟೇಟ್ ಸುತ್ತ ನಡೆಯುವ ಪ್ರೇಮ ಕಥೆಯಾಗಿದೆ ಅಂತ ನಿರ್ದೇಶಕ ತರುಣ್ ಎನ್ ತಿಳಿಸಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.